1961ನೇ ಇಸ್ವಿಯಲ್ಲಿ ಶುರುವಾಗಿತ್ತು ಹಾಸನದಲ್ಲಿ ಎಸ್ ಅಯ್ಯಂಗಾರನವರು. ಕಳೆದ ಜೂನ್ 22ನೇ ತಾರೀಕು ನಾವು ಮೈಸೂರು ಜಿಲ್ಲೆಯಿಂದ ಶುರು ಮಾಡ್ತೀವಿ. 1.5 ವರ್ಷ ಮತ್ತೆ ನಾರಾಯಣ ಅವರು ಮಾರ್ಗದರ್ಶನದಲ್ಲಿ ನಡೆಸ್ತಾ ಇದ್ದೇವೆ. ಆರಂಭದಲ್ಲಿ ಬರೀ ಮೈಸೂರು ಜಿಲ್ಲೆಗೆ ಅಂತ ಶುರು ಮಾಡಿದ್ವಿ. ಈಗ 12 ಜಿಲ್ಲೆಗೆ ಅದು ವ್ಯಾಪಿಸಿದೆ. ಬೆಂಗಳೂರು, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಸೇರಿದಂತೆ 12 ಜಿಲ್ಲೆಗಳಲ್ಲಿ ಅದು ವ್ಯಾಪಿಸಿದೆ. ಮುಂದಿನ ದಿನಗಳಲ್ಲಿ ಅದನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅನ್ನೋದು ನಮ್ಮ ಆಶಯ. ಎಲ್ಲರ ಸಹಕಾರ ಅಂತ ಹೇಳ್ತಾ, ಮಹಿಳೆ ಕೇವಲ ಮನೆ ಕೆಲಸ, ಕುಟುಂಬ ನಿರ್ವಹಣೆಗೆ ಮಾತ್ರವೇ ಸೀಮಿತಗೊಳ್ಳದೆ ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ತಲೆಮಾರುಗಳ ನಡುವಿನ ಅಂತರ ರೂಪುಗೊಳ್ಳದಂತೆ ನೋಡಿಕೊಳ್ಳಬೇಕಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಕೆಎಂ ಗಾಯತ್ರಿ ಅಭಿಪ್ರಾಯಪಟ್ಟರು. ಪರಿಣಾಮಕಾರಿಯಾಗಿ ಪ್ರಭಾವ ಬೀರುವಂತಹ ಪತ್ರಿಕೆಗಳಾಗಿರ್ತದೆ. ಯಾಕೆಂದರೆ ಆಯಾ ಪ್ರದೇಶದಲ್ಲಿ ಆಗುವಂತಹ ಎಲ್ಲ ಘಟನೆಗಳನ್ನು ಸವಿವರವಾಗಿ ಅದು ಚಿತ್ರಣ ಕೊಡ್ತಾ ಹೋಗ್ತದೆ. ಮೊದಲಿಗೆ ನಾವು ಈ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸೋದ್ರಿಂದ ಒಂದು ರೀತಿಯಲ್ಲಿ ಮಹಿಳೆಯರಿಗೆ ಏರ್ಪಡಿಸೋದ್ರಿಂದ ಮಹಿಳೆಯರಿಗೆ ಜಾಗೃತಿ ಮೂಡಿಸುವಂಥದ್ದು, ಅಂದರೆ ಓದುಗರನ್ನು ಹೆಚ್ಚಿಸುವಂಥದ್ದು ಒಂದು ರೀತಿಯಲ್ಲಿ. ಅಂದರೆ ಪತ್ರಿಕೆಯನ್ನು ಓದಬೇಕು ಅನ್ನೋ ಮನಸ್ಥಿತಿಯೆಲ್ಲ ಹುಟ್ಟುಹಾಕುವಂಥದ್ದು ಇನ್ನೊಂದು ಹಂತ ಆಗಿರುತ್ತೆ. ಮಹಿಳೆಯರು, ಗೃಹಿಣಿಯರು ಸಾಮಾನ್ಯವಾಗಿ ಮನೆ ಕೆಲಸವನ್ನೇ ಪ್ರಮುಖ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಮನೆ ಕೆಲಸಗಳನ್ನು ಮಾಡ್ಕೊಳ್ಳುವಂಥದ್ದು ಮತ್ತು ಗಂಡ ಮಕ್ಕಳುಗಳನ್ನು ನೋಡ್ಕೊಳ್ಳುವಂಥದ್ದು, ಅದೇ ಪ್ರಮುಖ ಜವಾಬ್ದಾರಿಯಲ್ಲಿ ತಮಗೆ ತಾವು ಸಮಯ ಕೊಡುವಂಥದ್ದು ತುಂಬ ಕಡಿಮೆ ಇರ್ತದೆ. ತಮ್ಮ ಜ್ಞಾನವನ್ನು ಹೆಚ್ಚಿಕೊಳ್ಳುವಂಥದ್ದು ಕೂಡ ತುಂಬ ಕಡಿಮೆ ಇರ್ತದೆ. ಈ ನಿಟ್ಟಿನಲ್ಲಿ ಒಂದಷ್ಟು ಹೊತ್ತು ಕೂತು ಜಗತ್ತಿನಲ್ಲಿ ಏನಾಗ್ತಾ ಇದೆ ಅಥವಾ ಅಲ್ಲಿ ಬರುವಂತಹ ಯಾವುದೇ ಆರ್ಟಿಕಲ್ ನನಗೆ ಸಂಬಂಧಪಟ್ಟಿದ್ದು ಅಥವಾ ನಾನು ಜ್ಞಾನ ಹೆಚ್ಚಿಕೊಳ್ಳುವಂಥದ್ದು ಅನ್ನೋದನ್ನ ಗಮನಿಸೋದಕ್ಕೆ ಅಲ್ಲಿ ಹೋಗೋದೇ ಇಲ್ಲ. ಪ್ರತಿನಿಧಿ ದಿನಪತ್ರಿಕೆ ವತಿಯಿಂದ ನವರಾತ್ರಿ ಪ್ರಯುಕ್ತ ಆಯೋಜಿಸಿದ್ದ ಪ್ರತಿನಿಧಿ ಬಣ್ಣ ಬೆಳಗು ಸ್ಪರ್ಧೆಯ ವಿಜೇತರ ಆಯ್ಕೆ ಸಲುವಾಗಿ ಗುರುವಾರ ಕುವೆಂಪು ನಗರದಲ್ಲಿರುವ ಜಿಎಸ್ಎಸ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಲಕ್ಕಿ ಡಿಪ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಹುತೇಕ ಮಹಿಳೆಯರು ಕುಟುಂಬ ನಿರ್ವಹಣೆ, ಮನೆ ಕೆಲಸದಲ್ಲೇ ದಿನದ ಹೆಚ್ಚು ಸಮಯ ಕಳೆಯುತ್ತಾರೆ. ಇದರಿಂದಾಗಿ ಅವರುಗಳಲ್ಲಿ ದಿನಪತ್ರಿಕೆಗಳನ್ನು ಓದುವ, ಜ್ಞಾನ ವೃದ್ಧಿಸಿಕೊಳ್ಳುವ ಪ್ರವೃತ್ತಿ ಕಡಿಮೆ ಇರುತ್ತದೆ. ಪರಿಣಾಮ ಇದು ಮಕ್ಕಳು, ವಿಶೇಷವಾಗಿ ತಾಯಂದಿರ ನಡುವೆ ಜನರೇಷನ್ ಗ್ಯಾಪ್ ನಿರ್ಮಾಣವಾಗುತ್ತದೆ ಎಂದರು. ಮತ್ತೆ ಇನ್ನೊಂದು ಅಂದ್ರೆ ಮಕ್ಕಳು ಬೆಳೀತಾ ಬೆಳೀತಾ ಏನ್ ಮಾಡ್ತಾರೆ, ಅವರು ಬೆಳೆದ ಹಾಗೆ ಇವರ ಸಮಯ ಅವಕಾಶ ಇದ್ದಾನೆ, ಏನು ಜ್ಞಾನ ಇಸ್ಕೊಂಡಿರಲ್ಲ, ಅಮ್ಮಗೆ ಏನು ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲೇ ಮಕ್ಕಳು ಬೆಳೆದಿರ್ತಾರೆ. ನಿಮ್ಗೆ ಏನು ಗೊತ್ತಾಗುತ್ತೆ ಅಂತ ಜನರೇಷನ್ ಗ್ಯಾಪ್. ಮತ್ತೆ ಇನ್ನೊಂದು ದೈನಂದಿನ ಆಗುವಗಳ ಅರಿವಿಲ್ಲದೆ ಇರುವಂಥದ್ದು. ಸೊ ಈ ಇದರಲ್ಲಿ ಎಲ್ಲವೂ ಅಪ್ಡೇಟ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮಹಿಳೆಯರು ಕೂಡ ಎಲ್ಲ ದೈನಂದಿನ ಏನೇನು ಆಗ್ತಾ ಇದೆ ಜಗತ್ತಿನಲ್ಲಿ ಅನ್ನೋದು ಅಪ್ಡೇಟ್ ಆಗಬೇಕು, ಎಲ್ಲ ನಾವು ಇರಬೇಕು. ಇನ್ನು ಪ್ರವಾಸೋದ್ಯಮ ಇಲಾಖೆ ಜಂಟಿ ನಿರ್ದೇಶಕಿ ಎಂಕೆ ಸವಿತಾ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಸಾಮಾಜಿಕ ಜಾಲತಾಣಗಳ ಮೂಲಕ ಕ್ರಿಯಾಶೀಲವಾಗಿ ಬೆಳೆಯದಂತೆ ಮಾಡಿವೆ. ಗೃಹಿಣಿಯರು, ಉದ್ಯೋಗ ಮಾಡುವ ಮಹಿಳೆಯರು ಸಹ ಸಾಮಾಜಿಕ ಜಾಲತಾಣಗಳು ನೀಡುವ ಸ್ಮಗಲ್ ನಾಲೆಡ್ಜ್ಗಳಿಗೆ ಪ್ರಭಾವಿತರಾಗಿ ಅನಗತ್ಯ ಕಾಲಹರಣ ಮಾಡುತ್ತಿದ್ದಾರೆ. ಈ ನಡುವೆ ಮಕ್ಕಳು ಸಹ ತನ್ನ ತಾಯಿಗೆ ಏನೂ ಗೊತ್ತಿಲ್ಲ ಎಂಬ ಮನಸ್ಥಿತಿ ಹೊಂದುತ್ತಿದ್ದಾರೆ. ಹೀಗಾಗಿ ಪ್ರತಿ ಗೃಹಿಣಿಗೂ ಜ್ಞಾನ ಅತ್ಯಂತ ಅವಶ್ಯಕವಾಗಿ ಬೇಕಿದ್ದು, ಯಾವುದೇ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲು ಜ್ಞಾನವೆಂಬುದು ಮಹಿಳೆಯರಿಗೆ ಆಯುಧವಿದ್ದಂತೆ ಎಂದು ಅಭಿಪ್ರಾಯಪಟ್ಟರು. ಬಣ್ಣ ಬೆಳಕು ಕಾರ್ಯಕ್ರಮ ಪ್ರತಿನಿಧಿ ಪತ್ರಿಕೆಯಿಂದ ಆಯೋಜಿಸಿರೋದು ಬಹಳ ಸಂತೋಷ. ನನಗೂ ಸಹ ಸೀರೆ ಸಂಭ್ರಮ ಅಂದರೆ ಭಾರಿ ಇಷ್ಟ. ಎಲ್ಲ ಕ್ಷೇತ್ರದಲ್ಲೂ ಸ್ಮಗಲ್ ನಾಲೆಡ್ಜ್ ಆಗ್ತಾ ಇದೆ. ನಿಜವಾಗಿ ಆ ಒಂದು ಜ್ಞಾನ ಬರಬೇಕು ಅಂತ ಹೇಳಿದ್ರೆ ಪತ್ರಿಕೆಗಳನ್ನು ಓದಬೇಕು, ಪುಸ್ತಕಗಳನ್ನು ಓದಬೇಕು. ಅದ್ರ ಬಗ್ಗೆ ನಾವು ಆಳವಾಗಿ ತಿಳ್ಕೊಂಡಾಗಷ್ಟೇ ಗೃಹಿಣಿಯರು ಯಾಕೆ ಪತ್ರಿಕೆಗಳನ್ನ ಓದಬೇಕು ಅನ್ನುವಾಗ, ಇವತ್ತು ನಮ್ಮ ಮಕ್ಕಳುಗಳನ್ನ ನೋಡ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಇಂಥ ಒಂದು ಅಫಿಷಿಯಲ್ ಇದ್ರೂ ಕೂಡ ನಮ್ಮ ಬಾಯಿ ಮೇಲೆ ಕೈ ಇಡ್ತಾರೆ, ಅಮ್ಮ ನೀನು ಮಾತಾಡ್ಕೊಂಡು ಅಂದರೆ ಅವಳು ಆಲ್ರೆಡಿ ಯಾವುದೋ ಒಂದು ಇಂಗ್ಲೀಷ್ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ನಾನು ಏನೋ ಒಂದು ದಾಟಿಲಿ ಮಾತಾಡ್ಬಿಡ್ತೀನಿ ಅಂತ ಅವಳು ಮುಚ್ಚಿದಾರ. ಅಮ್ಮ ನೀನು ಮಾತಾಡಬೇಡ, ನಿಂಗೇನು ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ಇವತ್ತು ಒಂದು LKG UKG ಮಕ್ಕಳುಗಳು ಬೆಳ್ಕೊತಾ ಇದ್ದಾರೆ. ಸೊ ಮನೆಯಲ್ಲಿ ಇವತ್ತು ಹೆಣ್ಮಕ್ಳು ಒಬ್ಬಳು ಶಿಕ್ಷಣ ಕಲಿತು ಅಂದರೆ ನಾವು ಮೊದಲಿಂದ ನೋಡಿದ್ದೀವಿ, ಯಾರೆಲ್ಲ ಮನೆಯಲ್ಲಿ ವಿದ್ಯಾವಂತ ಹೆಣ್ಮಕ್ಳಿದ್ದಾರೋ ಇಡೀ ಮನೆಯೇ ಸುಶಿಕ್ಷಿತವಾಗಿರುತ್ತೆ ಅನ್ನೋ ಒಂದು ನಾವು ಉದಾಹರಣೆಗಳನ್ನ ಸಾಕಷ್ಟು ನೋಡಿದ್ದೀವಿ. ಹಾಗಾಗಿ ಎಲ್ಲ ಗೃಹಿಣಿಯರು, ಹೆಣ್ಮಕ್ಳು ಇವತ್ತು
ಅಪಾರ ಜ್ಞಾನವನ್ನು ಬೆಳೆಸ್ಕೋಬೇಕಂತಂದರೆ ಎಲ್ಲೇ ಹೋದರೂ ಸಹ ನಮ್ಮ ಮಕ್ಕಳ ಜೊತೆಗೆ ನಾವು ಒಂದು ಅದ್ಭುತವಾಗಿ ಕಾಣಿಸ್ಕೋಬೇಕು, ಅಥವಾ ನಮ್ಮ ಮಕ್ಕಳನ್ನ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂತಂದರೆ ಜ್ಞಾನ ಇವತ್ತು ಅಪಾರವಾಗಿ ಬೇಕಾಗಿದೆ. ಅದಕ್ಕೆ ಎಲ್ಲರೂ ಸಹ ಪತ್ರಿಕೆಗಳನ್ನು ಓದಬೇಕು. ಅನಾವಶ್ಯಕವಾದ ಸಮಯವನ್ನು ಓದೋದ್ರಲ್ಲಿ ತೊಡಗಿಸ್ಕೊಂಡ್ರೆ ನಿಜವಾಗ್ಲೂ ಇವತ್ತು ಸಮಾಜ ಸುಭದ್ರವಾಗಿರುತ್ತೆ. ಹೆಣ್ಣುಮಕ್ಕಳು ನಾವೆಷ್ಟು ತಿಳ್ಕೊಳ್ತಾ ಹೋಗ್ತೀವೋ ಅಷ್ಟು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇವತ್ತು ಪತ್ರಿಕೆ ಎಲ್ಲ ರೀತಿಯಲ್ಲೂ ನಮಗೊಂಥರ ಆಯುಧ ಥರನೇ ಆಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಜ್ಞಾನೋದಯ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಪದ್ಮರವಿ, ಜೆಎಸ್ಎಸ್ ಪ್ರಾಜೆಕ್ಟ್ಸ್ ಕನ್ಸಲ್ಟೆಂಟ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯಸ್ಥರಾದ ಡಿ ಶ್ರೀಹರಿ, ಜೆಎಸ್ಎಸ್ ಮೀಡಿಯಾ ಮುಖ್ಯಸ್ಥೆ ರೂಪಶ್ರೀ, ಪ್ರತಿನಿಧಿ ದಿನಪತ್ರಿಕೆ ಪ್ರಧಾನ ಸಂಪಾದಕರಾದ ಸಿಕೆ ಮಹೇಂದ್ರ, ಕಾರ್ಯನಿರ್ವಾಹಕ ಸಂಪಾದಕ ಧರ್ಮಪುರ ನಾರಾಯಣ್ ಇನ್ನಿತರರು ಇದ್ದರು.